ನಡೆಸಿದ ಚಾಲಾಕಿ ಕಳ್ಳ. ಒಡ್ಡನಹೊಸಳ್ಳಿ ಗ್ರಾಮದ ದಾಸಾಚಾರಿ ಎನ್ನುವ ವ್ಯಕ್ತಿಯು ತಮ್ಮ ಎಟಿಎಂನಲ್ಲಿ ಹಣ ತೆಗೆದುಕೊಡುವಂತೆ ಅಪರಿಚಿತ ವ್ಯಕ್ತಿಗೆ ಕೊಟ್ಟಾಗ ಆತ ತಾಂತ್ರಿಕ ಸಮಸ್ಯೆ ಇದೆ ಎಂದು ಸುಳ್ಳು ಹೇಳಿ ಎಟಿಎಂ ಬದಲಿಸಿ ಬೇರೆ ಎಟಿಎಂ ಅನ್ನು ಈ ವ್ಯಕ್ತಿಗೆ ಕೊಟ್ಟು ಸುಮಾರು 50,000 ರೂಪಾಯಿಗಳನ್ನು ಎಟಿಎಂನಲ್ಲಿ ಡ್ರಾ ಮಾಡಿ ವಂಚನೆ ಮಾಡಿದ್ದಾನೆ. ಈ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬ್ಯಾಂಕಿನಲ್ಲಿ ಕೂಡ ಉಳಿದ ಹಣವನ್ನು ಡ್ರಾ ಮಾಡಿಕೊಂಡು ಬ್ಲಾಕ್ ಮಾಡಿಸಿದ್ದಾರೆ. ಸಾರ್ವಜನಿಕರು ಯಾರೂ ಕೂಡ ಈ ರೀತಿ ಎಟಿಎಂ ಅನ್ನು ಅಪರಿಚಿತ ವ್ಯಕ್ತಿಗಳಿಗೆ ಕೊಡಬಾರದು ಎಂದು ಶಿವಪುರ ಮಂಜಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಿಮ್ಮ ಎಟಿಎಂ ಆಯ್ತಾ? ನಮ್ಮ ಎಟಿಎಂ ಮಾರ್ಕೊಂಡ್ಬಿಟ್ಟಿದೆ, ಅವ್ರ ಎಟಿಎಂ ನಾನು ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಫ್ರಾಡ್ ಮಾಡ್ತಾ ಅಂದ್ರೆ ಯಾರ್ದೋ ಎಟಿಎಂ ಇವ್ರು ಕೊಡೋದು, ಈ ಎಟಿಎಂ ತಗೊಂಡು ಬೇರೆ ಕಡೆ ಡ್ರಾ ಮಾಡೋದು, ಆ ರೀತಿ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ನೀವು ಯಾರಿಗೂ ನಿಮ್ಮ ಎಟಿಎಂ ಅನ್ನ ಕೊಡಬೇಡಿ. ನಿಮ್ಮ ಎಟಿಎಂ ಅವ್ರು ಇಟ್ಕೋತಾರೆ, ಬೇರೆ ಎಟಿಎಂ ನಿಮಗೆ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ತಗೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ಎಟಿಎಂ ಎಕ್ಸ್ಚೇಂಜ್ ಮಾಡ್ತಾರೆ. ಹೋಗ್ಬಿಟ್ಟು ಇವತ್ತು 50,000 ರೂಪಾಯಿ ಪಾಪ ಅವ್ರು ಕಳ್ಕೊಂಡಿದ್ದಾರೆ. ಹಾಗಾಗಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಎಲ್ಲರಿಗೂ ಕೂಡ ಸೇರ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ಯಾರು ಕೂಡ ಎಟಿಎಂ ಅನ್ನ ಕೊಡಬೇಡಿ. ಎಕ್ಸ್ಟ್ರಾ ಅಲ್ಲೇ ಮಾಡ್ತಾರೆ, ನಾನು ದುಡ್ಡು ತಗೊಳ್ಳಿ ಅಂತೇಳಿ ಕೊಟ್ಟಾಗ ನೀವು ಅದನ್ನೇ ಒಂದು ಪಿನ್ ನಂಬರ್ ಹೇಳಿರ್ತಾರಲ್ಲ, ಜ್ಞಾಪ ಇಟ್ಕೊಂಡು ಬೇರೆ ಕಡೆ ಹೋಗಿ ಡ್ರಾ ಮಾಡ್ತಾರೆ. ದಯವಿಟ್ಟು ಯಾರು ಕಳ್ಕೊಡಿ, ಎಟಿಎಂ ಅನ್ನ ಕೊಡ್ಬೇಡಿ. ನೋಡಿ ಇವರೇ ಪಾಪ ದಾಸಾಚಾರಿ ಅಂತೇಳಿ ನಮ್ಮ ಹೊಸಳ್ಳಿ ಗ್ರಾಮದವರು 50,000 ರೂಪಾಯಿ ಕಳ್ಕೊಂಡಿದ್ದಾರೆ. ಈ ರೀತಿ ಯಾರು ಕೂಡ ಮುಂದೆ ಆಗಬಾರ್ದು ಅಂತೇಳಿ ನಾವು ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ.